ನನ್ನ ಕಾರ್ಯಕರ್ತರ ಬಳಿ ಎಚ್ಡಿಕೆ 25 ಕೋಟಿ ಕೇಳಿದರು. 2014ರಲ್ಲಿ ನನ್ನ ಎಂಎಲ್ಸಿ ಮಾಡೋದಕ್ಕೆ ಹಣ ಕೇಳಿದರು ಅಂತ ವಿಜಯಪುರದಲ್ಲಿ ಬಿಜೆಪಿಯ ವಿಜುಗೌಡ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ನನ್ನ ಕಾರ್ಯಕರ್ತರು ಇದನ್ನ ಆಡಿಯೋ ಮಾಡಿಕೊಂಡಿದ್ರು. ಈ ಬಗ್ಗೆ ಕಾನೂನು ಹೋರಾಟವನ್ನ ನಡೆಸ್ತೀನಿ ಅಂತ ಕೂಡ ವಿಜುಗೌಡ ಪಾಟೀಲ್ ಹೇಳಿದ್ದು. ನಾನು ಮೋಸ ಮಾಡಿದ್ದೇನೆ ಅಂತ ಸಿಎಂ ಎಚ್ಡಿಕೆ ಹೇಳಿದ್ದಾರೆ. ಆದರೆ ಸಿಎಂ ಎಚ್ಡಿಕೆ ಅವರೇ ನನಗೆ ಮೋಸ ಮಾಡಿದ್ದಾರೆ. ಬಿಜೆಪಿಗೆ ಬರುವಂತೆ ದೇವಾನಂದ ಚೌಹಾಣ್ಗೆ ಹೆದರಿಸಿಲ್ಲ. ವಿಜಯಪುರದಲ್ಲಿ ಬಿಜೆಪಿಯ ವಿಜುಗೌಡ ಪಾಟೀಲ್ ಈ ರೀತಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಟೋಪಿ ಹಾಕಿನಂತಂದ್ರೆ ಇವತ್ತು ನನಗೆ ಎಂಎಲ್ಸಿ ಮಾಡ್ಬೇಕಂತಂದ್ರೆ ನಾನೇನು ಎಂಎಲ್ಸಿ ಮಾಡ್ರಿ ಅಂತೇಳಿ ಕುಮಾರಸ್ವಾಮಿ ಅವ್ರಿಗೆ ನಾನೇನು ಕೇಳಿರಲಿಲ್ಲ. ಇವತ್ತು ಸನ್ಮಾನ್ಯ BH ಯಡಿಯೂರಪ್ಪ ಸಾಹೇಬ್ರ ನೇತೃತ್ವದಲ್ಲಿ, ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ, ನಾನು ಜಗದೀಶ್ ಶೆಟ್ಟರ್ ಅವ್ರ ನೇತೃತ್ವದಲ್ಲಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ಪಡೆ ಆಗಿದ್ದೀನಿ. ಆ ಸೇರ್ಪಡೆ ಆಗ್ಬೇಕಂತಂದರೆ ಅವಾಗ ಕುಮಾರಸ್ವಾಮಿ ಅವರು ನಾವೇ ನೇರವಾಗಿ ಬಂದು ಇವತ್ತು ನಿಮ್ಗೆ MLC ಮಾಡ್ತೀವಿ ಅಂಥೇಳಿ ಶಿವನಾಣಿ ಮಾಡಿ, ನಾನು MLC ಮಾಡೋದು ಅವಶ್ಯಕತೆ ಇಲ್ಲ ಅಣ್ಣ, ನನಗೇನು ವಯಸ್ಸಾಗಿಲ್ಲ ಅಂತ ನಾನು ಅವಾಗೇ ಅವ್ರಿಗೆ ಹೇಳಿದೆ. ನೀವು 25 ಕೋಟಿ ಕೊಡಿ, ನಾವು ಅಂದರೆ ನಾವು MLC ಮಾಡ್ತೀವಿ ಅಂಥೇಳಿ ನಮ್ಮ ಕಾರ್ಯಕರ್ತರುವಾಗಿ ನೇರವಾಗಿ ಮಾತನಾಡಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ 100 ಜನ ಹೋಗಿದ್ದಾರೆ. ಆದರೆ ಅವಾಗ ಆ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಒಂದು ಬೇಜಾರು ಮಾಡಿಕೊಂಡು 10 ಕೋಟಿ ರೂಪಾಯಿ ನಾವು ಕಲೆಕ್ಷನ್ ಮಾಡಿಕೊಡ್ತೀವಿ, ಉಳಿದಿದ್ದು ನೀವು ನಮಗೆ MLC ಮಾಡಿರಿ ಅಂತ ಅಂದಾಗ ಆಯಿತು ನೀವು 10 ಕೊಡಬೇಡಿ, ನೀವು 25 ಕೋಟಿ ಕೊಡಿ ಅಂಥೇಳಿ ನೇರವಾಗಿ ಒಬ್ಬ ಕುಮಾರಸ್ವಾಮಿ ಅವರು 25 ಕೋಟಿ ರೂಪಾಯಿ ಕೇಳ್ತಾರೆ ಅಂತಂದರೆ ಎಷ್ಟು ಮನಸ್ಸಿಗೆ ನೋವು ಆಗಲಿಕ್ಕಿಲ್ಲ. ಹಾಕ್ತಕ್ಕಂಥ ಪರಿಸ್ಥಿತಿನೇ ಬರೋಂಗಿಲ್ಲ. ನಾನು ಯಾಕೆ ಹಾಕಲಿ ದೇವಾನಂದ ಚೌಹಾಣ್ ಅವ್ರಿಗೆ? ದೇವಾನಂದ ಚೌಹಾಣ್ ಅವರು ಎಲ್ಲಿದ್ದರು, ಎಲ್ಲಿ ಹೋಗ್ತಾರೆ, ಯಾರಿಗೆ ಭೇಟಿಯಾಗ್ಯಾರ ಅನ್ನೋದನ್ನ ಆತ್ಮಲೋಕನ ದೇವಾನಂದ ಚೌಹಾಣ್ ಮಾಡ್ಕೊಳ್ಳಿ, ಕುಮಾರಸ್ವಾಮಿ ಅವ್ರು ಮಾಡ್ಕೊಳ್ಳಿ. ನನಗೆ ಅದು ಅವಶ್ಯಕತೆ ಇಲ್ಲ.